ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೂತನ ಆತ್ಮೀಯರೇ, ಅಧಿವೇಶನ ಅಂತೂ ಮುಗೀತು. ನೀವು ನೋಡಿದ್ರಿ, ಚರ್ಚೆ ಅದು ಇಲ್ಲಂತಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಮತ್ತು ಉತ್ತರ ಮತ್ತು ದಕ್ಷಿಣಗಿರುವಂಥ ಇಂಬ್ಯಾಲೆನ್ಸ್ನೆಸ್ ಅಂದರೆ ತಾರತಮ್ಯ ಎಷ್ಟು ಅನ್ನೋದು ಈಗಾಗಲೇ ಸ್ವತಃ ಸಿದ್ದರಾಮಯ್ಯರ ಬಾಯಿಂದ ಕೊನೆ ದಿನ ಮಾತಾಡಿದ್ದು ನೀವು ಗಮನಿಸಿದ್ದೀರಿ. ಏನಿದ್ರು 2 ಲಕ್ಷ ಒಳಗದ ನಮ್ಮದು ಉತ್ತರ ಕರ್ನಾಟಕದವ್ರದ್ದು. ದಕ್ಷಿಣ ಕರ್ನಾಟಕ ಮ್ಯಾಕ್ಸಿಮಮ್ 7 ಲಕ್ಷ ತನಕ ಅದ. 2, 3, 4, 5, 6, 7 ಲಕ್ಷ ತನಕ ಅದ. ಇಲ್ಲಿ ಗೊತ್ತಾಗಿಬಿಡ್ತದ. ಪರ್ ಕ್ಯಾಪಿಟಲ್ ಇನ್ಕಮ್ ತೆಗಿತಾರೆ ಇದನ್ನು, ಪ್ರತಿ ವ್ಯಕ್ತಿ ಆಯ. ಹಾಗೆ ನೋಡಿದರೆ ಈ ದೇಶದ ಪ್ರತಿ ವ್ಯಕ್ತಿ ಆಯ ಬಹಳ ಕಡಿಮೆ ಇದೆ. ಕೇವಲ 10% ಜನರದಷ್ಟೇ ಇಲ್ಲಿ ಮ್ಯಾಕ್ಸಿಮಮ್ ಲೆಕ್ಕಿಲ್ಲದಷ್ಟು ಅದ. ಕಾರ್ಪೊರೇಟ್ಗಳದಂತೂ ಏನು ಕೌಂಟ್ಲೆಸ್. ಅವ್ರದ್ದೆಲ್ಲ ತೊಗೊಂಡು ಡಿವೈಡ್ ಮಾಡ್ತಾ ಇರ್ತಾರೆ ಅದನ್ನು. ವಿಶೇಷವಾಗಿ ಇಲ್ಲೂ ಅಷ್ಟ. ದಕ್ಷಿಣ ಉತ್ತರ ತೆಗೆಯೋ ಮುಂದೆ ಉತ್ತರದಲ್ಲಿ ಶ್ರೀಮಂತರು ಮತ್ತು ಬಡವರು ಎಲ್ಲ ಕೂಡ್ಕೊಂಡು ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡ್ತಾರೆ. ಹಂಗೆ ನೋಡಿ ಇನ್ನೂ ಭಾಳ ಕಡಿಮೆ ಅದ. ಡೆವಲಪ್ಮೆಂಟ್ಗಳಾಗಿಲ್ಲ, ನಿರುದ್ಯೋಗ ಹೆಚ್ಚದ. ಅದ್ರ ಬಗ್ಗೆ ಬೇರೆ ಮತ್ತೆ ಮಾತಾಡ್ಬೋದು ಸಾಕಷ್ಟು. ಈಗ ನಾವು ಮಾತಾಡಲಿಕ್ಕತ್ತಿದ್ದು ಉತ್ತರ ಕರ್ನಾಟಕ ಮಾತ್ರ ಬಡವದ ಅನ್ನೋದು ಸ್ವತಃ ನಮ್ಮ ಸಿದ್ದರಾಮಯ್ಯವರು ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರು ಒಂದಿಷ್ಟು ಏನೋ ವಿಚಾರಗಳನ್ನ ಮಂಡಿಸಿದರು. ನಾನು ಆ ಉತ್ತರ ಕರ್ನಾಟಕ ಪ್ರತಿದಿನ ಬದ್ಧದರಿ, ನಾ ಬದಲಾಗುವುದಿಲ್ಲ ಅನ್ನುವಂಥದ್ದು. ನಿಮಗೆ ಗೊತ್ತದ ನಂಜುಂಡಪ್ಪ ವರದಿ, ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಂಡದನ್ನು ತಿಳ್ಕೊಳ್ಳೋ ಸಲುವಾಗಿ ಇನ್ನೊಂದು ಮತ್ತೊಂದು ಪ್ರೊಫೆಸರ್ M. ಗೋವಿಂದ ರಾವ್ ಅವರು ಸಮಿತಿ ನೇಮಿಸಿ ಅವರ ಮೂಲಕ